ಇದರ ವತಿಯಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಆಚರಣೆ ಮತ್ತು ಪಾಲಕರ ಸಭೆ ನಡೀತಾ ಇದೆ. ನನಗೆ ಭಾಳ ಸಂತೋಷ ಏನನ್ನಿಸ್ತದೆ ಅಂತಂದರೆ, ನಮ್ಮ ಕಾಲೇಜಿನಲ್ಲಿ 850 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ನಾವು ತಿಂಗಳ ಪೇರೆಂಟ್ಸ್ ಮೀಟನ್ನು ಕರಿತೀವಿ. 850 ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಮೀಟನ್ನು ಕರೆದಾಗ ನಮಗೆ ಹಾರ್ಡ್ಲಿ 20-30 ಜನ ಪೇರೆಂಟ್ಸ್ ಬರ್ತಾರೆ. ಪೇರೆಂಟ್ಸ್ ಮೀಟಿಂಗ್ ಅಂದರೆ ಪಾಲಕರ ಸಭೆಗೆ 10 ಜನ ಬರ್ತಾರೆ. ನನಗೆ ಏನು ಸಂತೋಷ ಅಂತಂದರೆ, ಒಂದು 50-60 ವಿದ್ಯಾರ್ಥಿಗಳಿದ್ದಾರೆ, ಆದರೆ ಸೇಮ್ ಸಂಖ್ಯೆಯಲ್ಲಿ ಪೇರೆಂಟ್ಸ್ ಬಂದಿದೆ. ಭಾಳ ಸಂತೋಷ ಏನಂತಂದರೆ, ಈಗ ಬರುವಂಥ ದಿನಗಳಲ್ಲಿ ಒಂದು ಕಾಲದಲ್ಲಿ ನಾವೆಲ್ಲ ನಮ್ಮ ತಂದೆ ತಾಯಿಗೆ ವಿಚಾರ ಮಾಡ್ತಾ ಇದ್ರು, ಹಳ್ಳಿಯಲ್ಲಿ ನಾವು ಹೊಲ ಹಿಡಿಬೇಕು, ಮನೆ ಹಿಡಿಬೇಕು, ಮಕ್ಕಳಿಗೆಲ್ಲ ಆಸ್ತಿ ಮಾಡಬೇಕು, ಒಂದು ಕಾಲ ಇತ್ತು. ಆದರೆ ಈ ಕಾಲ ಇಲ್ಲ. ಮಕ್ಕಳಿಗೆ ಆಸ್ತಿಯನ್ನು ಮಾಡೋದು ಬಿಟ್ಟು ಮಕ್ಕಳನ್ನೇ ಆಸ್ತಿ ಮಾಡುವಂಥ ಕಾಲ. ಮಕ್ಕಳನ್ನೇ ಆಸ್ತಿಯನ್ನು ಮಾಡೋದು ಹೆಂಗೆ ಮಾಡ್ಬೇಕು? ನಾವು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು. ಇವತ್ತೇ ನಾವೇನು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಪೇಪರ್ದಲ್ಲಿ ಒಂದು ಅವ್ರ ಬಗ್ಗೆ ಬಂದದ್ದು. ಏನು ಹೇಳ್ತಾರೆ ಅಂಬೇಡ್ಕರ್ ಅಂತಂದರೆ, ಅವಾಗಿನ ಕಾಲದಲ್ಲಿ ನಿಮ್ಮ ಕಡೆ 2 ರೂಪಾಯಿ ಇತ್ತಂತಂದರೆ, ನಿಮ್ಮ ಜೇಬಿನಲ್ಲಿ 2 ರೂಪಾಯಿ ಇತ್ತಂತಂದರೆ, 1 ರೂಪಾಯಿನ ಆಹಾರಕ್ಕಾಗಿ ಖರ್ಚು ಮಾಡಿ, ನಾವು ಊಟದ ಸಲುವಾಗಿ 1 ರೂಪಾಯಿ ಖರ್ಚು ಮಾಡಿ, 1 ರೂಪಾಯಿನ ಶಿಕ್ಷಣಕ್ಕಾಗಿ ಅಥವಾ ಪುಸ್ತಕಕ್ಕಾಗಿ ಖರ್ಚು ಮಾಡಿ. 1 ರೂಪಾಯಿ ಆಹಾರಕ್ಕಾಗಿ ಖರ್ಚು ಮಾಡೋದು ಯಾಕಂದರೆ, ಆಹಾರ ಯಾಕಂದರೆ ನಾವು ಜೀವಂತ ಇರಲಿಕ್ಕೆ ಆಹಾರ ಬೇಕು. ನಾವು ಜೀವಂತ ಇರಲಿಕ್ಕೆ ಆಹಾರ ಬೇಕು. ಆದರೆ ಶಿಕ್ಷಣ ಯಾಕಬೇಕಂದ್ರೆ, ನಾವು ಜೀವನ ಹೆಂಗೆ ಮಾಡ್ಬೇಕು ಅನ್ನೋ ಸಲುವಾಗಿ ಶಿಕ್ಷಣ ಬೇಕು. ಏನಂತಂದರೆ, ಈ ಒಂದು ಕಾಲದಲ್ಲಿ ಮಕ್ಕಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ಕಾಲ ಇತ್ತು, ನಮ್ಮಲ್ಲಿ ಒಂದು ಮನೆಯಲ್ಲಿ 5-6 ಮಕ್ಕಳು ಇರ್ತಾ ಇದ್ರು. ಯಾರು ಏನು ಕಲಿತಾರ ಅನ್ನೋದು ನಾವು ಪೇರೆಂಟ್ಸಿಗೆ ಗೊತ್ತಿರ್ತಿದ್ರು. ಒಂದು 5-6 ಮಕ್ಕಳು ಇರ್ತಿದ್ರು. ಒಬ್ಬರು ಎಣ್ಣೆತ್ತೆ ಹೋಗ್ತಿದ್ದ, ಒಬ್ಬ ಹೊರಗೆ ಹೋಗ್ತಿದ್ದ, ಮನೆಗೆ ಹೋಗ್ತಿದ್ದ, ಏನೋ ಜೀವನ ನಡೀತಾ ಇತ್ತು. ಆ ಒಂದು ಕಾಲ ಬೇರೆ. ಈ ಕಾಲ ಬಹಳ ಬದಲಾವಣೆ ಆಗಿದೆ. ಪಾಲಕರಲ್ಲಿ ಅಷ್ಟೇ ಒಂದು ತಿಳುವಳಿಕೆ ಬಂತು. ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ನಾವು. ನೋಡಿ, ಇವೆಲ್ಲ ಎಲ್ಲರೂ ಬಂದಿರೋಂಥದ್ದು ಇನ್ಮೇಲೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ. ಮಕ್ಕಳು ಏನು ಓದ್ಯಾರಿಲ್ಲ, ಏನು ಓದ್ತಾರ, ಈ ಒಂದು ಕಾಳಜಿ ಏನು ಬಂತಲ್ಲ, ಅದೇ ದೊಡ್ಡ ಆಸ್ತಿ ನಮಗೆ. ಈಗ ನಾವು ನಿಮ್ಮ ಏನೋ ಬಹಳ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಒಳ್ಳೆಯ ಅಭ್ಯಾಸ, ಒಳ್ಳೆಯ ಒಂದು ಶಿಕ್ಷಣ ಕೊಟ್ಟು ಸಾಕು, ಸಾಕಷ್ಟು ಬೆಳವಣಿಗೆ ಆಗ್ತದೆ. ಒಬ್ಬ ಮನೆಯಲ್ಲಿ ಶಿಕ್ಷಣ ಒಂದಾವಿದ್ದಂದ್ರೆ ಅವನ ಮನೆ ನೋಡ್ರಿ, ಶಿಕ್ಷಣ ಇಲ್ಲದಾರೋ ಮನೆ ಬಹಳ ಬದಲಾವಣೆ. ಅದಕ್ಕಾಗಿ ಈಗಿನ ಕಾಲದಲ್ಲಿ ತುರ್ತು ಏನಂತಂದ್ರೆ, ನಮಗೆ ಏನು ಇನ್ನೊಂದು ಏನು ಗೊತ್ತಾಗ್ತಂದ್ರೆ, ಈಗ ನಾವು ಮಕ್ಕಳು ಸಣ್ಣವರಿದ್ದಾಗ ಮಕ್ಕಳೇನು ಹಾಡು ಆಡ್ತಾರ, ಡ್ಯಾನ್ಸ್ ಮಾಡ್ತಾರ, ಅವ್ರು ಏನು ಮಾತಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಬರ್ತೀವಿ. ಅದೇ ನಾವು ಮಕ್ಕಳು ಹೈಸ್ಕೂಲ್ ಬಂದಾಗ, ನೀವು ಹೈಸ್ಕೂಲ್ ಪಾಲಕರ ಸಭೆಗೆ ಹೋಗೋದು ಕಡಿಮೆ ಆಗ್ತದೆ. ಕಾಲೇಜ್ಗೆ ಹೋದಾಗ ಇನ್ನೂ ಕಡಿಮೆ ಆಗ್ತದೆ. ಕಾಲೇಜ್ಗೆ ಹೋದಾಗ ಹೆಂಗೆ ಕಡಿಮೆ ಆಗ್ತಂತಂದರೆ, ಆ ಮಕ್ಕಳೇ ನಿಮಗೆ ಬರಬೇಡ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಬಂದಿದೆ. ನಾವು ಹೇಳ್ತೀವಲ್ಲ, ನಮ್ಮ ಪೇರೆಂಟ್ಸ್ ಬಂದಾಗ ಕೇಳ್ತಾರೆ, ಯಾಕೆ ಬರೋದಿಲ್ಲ ತಿಂಗಳ ಅಂತಂದ್ರೆ, ಏನ್ರಿ ನಮ್ಮ ಮಗ ಆ ಪೇರೆಂಟ್ಸ್ ಮೀಟ್ ಇದ್ದಿದ್ದೇ ನಮ್ಗೆ ಹೇಳೋದಿಲ್ಲ ಅಂತ ಹೇಳ್ತಾವೆ. ಮನ್ಯಾಗ ಹೇಳೋದು. ಆ ಲೆವೆಲ್ಗೆ ಬೆಳವಣಿಗೆ ನಡೆದು ಈ ಮಕ್ಕಳಲ್ಲಿ. ನಾವೇನಾದರೂ ನೀವೆಲ್ಲ ಏನು ಬಂದಿದ್ದು ಭಾಳ ಸಂತೋಷ ಅಂತಂದರೆ, ಇವು ಒಂದು ಕೋಚಿಂಗ್ ಸೆಂಟ್ರು, ಈ ಹನುಮಂತರಾಯ ಬಿರಾದವರು ನಮ್ಮ ವಿದ್ಯಾರ್ಥಿ, ಒಳ್ಳೆಯ ವಿದ್ಯಾರ್ಥಿ. ಅವ ಭಾಳ ಒಬಿಡಿಯೆಂಟ್ ಆಗಿ ಕಲಿತಂಥ ವಿದ್ಯಾರ್ಥಿ. ನೋಡಿ, ಇವರಿಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು. ಇಬ್ಬರು ಇಂಜಿನಿಯರಿಂಗ್ ಮಾಡಿ ಬೆಂಗಳೂರು ಅಂತಲ್ಲಿ ಸೆಟ್ಲ್ ಆದರೆ ಲಕ್ಷಗಟ್ಟಲೆ ಪಗಾರ ಬರ್ತದೆ. ಆದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಹಳ್ಳಿಯ ಮಕ್ಕಳಿಗೆ ಏನಾದರೂ ನಾವು ಸೇವೆ ಮಾಡಬೇಕು, ಹಳ್ಳಿ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಪ್ರಯತ್ನ. ಎಷ್ಟೋ 5-6 ವರ್ಷದಿಂದ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇವರು ಶಿಕ್ಷಣ ಕೊಡೋದ್ರ ಜೊತೆಗೆ ಒಳ್ಳೆ ಹಾಡುಗಾರ. ಅವರು ಹಾಡುಗಾರ ನೀವೆಲ್ಲ ಯೂಟ್ಯೂಬ್ನಲ್ಲಿ ಅದನ್ನು ನೋಡ್ತಾ ಇರ್ತೀವಿ. ಒಳ್ಳೆಯ ಹಾಡುಗಾರ, ಒಳ್ಳೆಯ ವಿದ್ಯಾರ್ಥಿ. ಅಂದರೆ PUC ಹಂತಲ್ಲೇ ಒಳ್ಳೆಯ ವಿದ್ಯಾರ್ಥಿ, ಭಾಳ ಆತ್ಮೀಯ ವಿದ್ಯಾರ್ಥಿ. ಅವರು ಈ ಒಂದು ಕೋಚಿಂಗ್ ಸೆಂಟರನ್ನು ಮಾಡ್ತಾ ಇದ್ದಾರೆ. ಮತ್ತು ನೀವು ಕೋಚಿಂಗ್ ಸೆಂಟರ್ದಲ್ಲಿ ಹೆಂಗಿರ್ತದೆ ಅಂತಂದರೆ, ಬರೀ ನಾವು 1 ತಿಂಗಳು 2 ತಿಂಗಳು ಮಾಡಿಬಿಟ್ಟು ನಡೆಯೋದಿಲ್ಲ. ಕಂಟಿನ್ಯೂಸ್ ಆಗಿ ಇರ್ತದೆ. ಕೋಚಿಂಗ್ ಪಡೆಯಲೇಬೇಕು ವಿದ್ಯಾರ್ಥಿಗಳು. ಈಗ ಒಂದು ಕಾಲ ಇತ್ತು, ನಾವು ಏನೂ ದುಡ್ಡು ಖರ್ಚು ಆಗದೇನೆ ನಾವು ಶಿಕ್ಷಣ ಮುಗಿಸ್ತಾ ಇದ್ವಿ. ಈಗ ಹಂಗಿಲ್ಲ. ನಾವು ಶಿಕ್ಷಣಕ್ಕೆ ಖರ್ಚು ಮಾಡಬೇಕಾಗುತ್ತೆ.
ಓಕೆ, ನಾವೀಗ ಶಿಕ್ಷಣಕ್ಕೆ ಒಂದು 10,000 ಖರ್ಚು ಮಾಡಿದರೆ ಮುಂದೆ ಅದು 1,00,000 ಬೆಳೀತದೆ. ಅಂದರೆ ಖರ್ಚು ಮಾಡೋದು ಕೆಲಸ ಇದೆ, ಆ ಒಂದು ಪದ್ಧತಿ ಇದೆ. ಅದಕ್ಕಾಗಿ ಇವೆಲ್ಲ ಒಂದು ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತಂದರೆ, ನೀವು ಪಾಲಕರಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಆಮೇಲೆ ಈಗಂತೂ ನಿಮಗೆ ಗೊತ್ತಿದೆ ಮೊಬೈಲ್ ಹಾವಳಿ ಹೆಂಗಿದೆ, ಮೊಬೈಲಿಂದ ಮಕ್ಕಳು ಎಷ್ಟು ಪ್ರಮಾಣದಲ್ಲಿ ಕೆಡ್ತಾ ಇದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಓಕೆ, ಅಂದರೆ ಪುಸ್ತಕ ಓದುವಂಥ ಒಂದು ಹವ್ಯಾಸ ಕಡಿಮೆ ಆಗಿದೆ. ಮೊಬೈಲ್ ಸಿಕ್ತಂತಂದರೆ ಒಂದು ಮಗು ಅವ ಹಾಳಾದಂಗೆ ಇದೆ. ಈಗ ಮೊಬೈಲ್ ಒಂದು ಹಂತದಲ್ಲಿ ಬೇಕು ನಮಗೆ. ಯಾಕಂತಂದರೆ ಈಗ ನಾವು ಬದಲಾವಣೆ ಆಗುತ್ತೆ, ತಂದೆ ತಾಯಿ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ನಾವು ಮಕ್ಕಳನ್ನೇ ಕುದಿಸ್ಕೊಂಡು ನಾವು ಮೊಬೈಲ್ ನೋಡ್ತಾ ಇರ್ತೀವಿ. ಅದರಿಂದ ಏನಾಗ್ತದೆ ಅಂತಂದರೆ ಅವರು ಆ ಹ್ಯಾಬಿಟ್ ಅಂತ ಬೆಳೀತಾರೆ. ಒಂದು ಲಿಮಿಟ್ ಇಟ್ಕೋಬೇಕು ನಾವು. ಮಕ್ಕಳಿಗೆ ಎಷ್ಟು ಮೊಬೈಲ್ ಬೇಕು, ಶಿಕ್ಷಣ ಸಲುವಾಗಿ ಮೊಬೈಲನ್ನು ಮಕ್ಕಳಿಗೆ ತೋರಿಸ್ರಿ. ಏನಾದರೂ ಬೇರೆ ಅಲ್ಲಿ ಒಳ್ಳೆ ಆಡೋ ಬರ್ತದೆ, ಮೆಥಮೆಟಿಕ್ಸ್ ಬರ್ತದೆ, ಸೈನ್ಸ್ ಬರ್ತದೆ, ಕಲಿಕೆನೂ ಅದರಲ್ಲೇ ಇದೆ. ಸಾಕಷ್ಟು ನೀವು ಆ ಗೂಗಲ್ದಲ್ಲಿ ನೀವು ಕನ್ನಡದಲ್ಲಿ ಮಾತು ಹೇಳಿಬಿಟ್ರೆ ಅವ್ನು ಪಾಠ ಬರ್ತದೆ. ಬರೇ ನೀವು ಓಪನ್ ಮಾಡಿ ಈ ಪಾಠ ತೆಗೆಯೋದ್ರಲ್ಲಿ ಪಾಠನೇ ಬರ್ತದಲ್ಲಿ, ಓದಿ ಹೇಳ್ತದೆ ಮಗುಗೆ. ಅಂಥದ್ರ ಬಗ್ಗೆ ಅವ್ರ ಮೊಬೈಲ್ ಉಪಯೋಗ ಮಾಡಿ. ಅದ್ಬಿಟ್ಟು ನಾವು ಏನೇನೋ ಮಾಡ್ತೀವಿ, ಅದಕ್ಕೆ ಎಂಡಿಲ್ಲ. ಒಂದು ದಿವಸ ನೀವು ಕಂಪ್ಲೀಟ್ ಒಂದು ದಿವಸ ನೋಡಿದ್ರೆ ಅದಕ್ಕೆ ಎಂಡಿಲ್ಲ. ಅದ್ರ ಜೊತೆಗೆ ನಾವು ನಮ್ಮದೇನು ಮುಗಿದಲ್ಲ, ಮಕ್ಕಳಿಗೆ ಆ ಒಂದು ಚಟ ನಾವು ಹಾಕಲೇಬಾರ್ದು. ಓಕೆ, ಭಾಳ ಅದರಿಂದ ಕೆಡ್ಲಿಗದ. ಅದಕ್ಕಾಗಿ ನೀವು ಅದನ್ನು ಸ್ವಲ್ಪ ಒಂದು ಮಾನಿಟರ್ ಮಾಡಬೇಕು. ಒಂದು ಕಡೆ ಹೇಳ್ತಾರೆ ಏನಂತಂದರೆ, ನಾವು ಒಂದು ಕಾಲದಲ್ಲಿ ಹೇಳ್ತೇವೆ, ಈಗ ಯಾರ ಕಡೆ ಹಣ ಇಲ್ಲ, ಒಂದು ಕಾಲದಲ್ಲಿ ಏನು ಹೇಳ್ತಾ ಇದ್ವಿ, ನಮ್ಮ ಕಡೆ ದುಡ್ಡು ಇಲ್ಲ ಅಂತಂದರೆ ನಾವು ಬಡವರು ಅಂತ ಹೇಳ್ತಾ ಇದ್ವಿ. ದುಡ್ಡು ಇಲ್ಲ ಅಂದರೆ ನಾವು ಬಡವರು. ಆದರೆ ಈಗೇನಾಗಿತ್ತಂದರೆ, ಯಾರ ಕಡೆ ದುಡ್ಡಿಲ್ಲ ಅವರು ಬಡವರಲ್ಲ. ಯಾರ ಕಡೆ ಒಂದು ಗುರಿ ಇಲ್ಲ, ಯಾರ ಕಡೆ ಒಂದು ಕನಸಿಲ್ಲ, ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಮಕ್ಕಳು ಹಿಂಗಾಗಬೇಕು, ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಒಂದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕಂತ ನಮ್ಮಲ್ಲಿ ಕನಸಿಲ್ಲ, ಅವರು ಬಡವರು ಅಂತ ಹೇಳ್ತಾರೆ. ಕನಸು ಕಾಳಕ್ಕೆ ನಾವು ರೊಕ್ಕ ಖರ್ಚು ಮಾಡಬೇಕಾಗಿದೆ. ರೊಕ್ಕ ಖರ್ಚು ಮಾಡ್ತೀರ ನೀವು ಏನಾದರೂ? ನಮ್ಮ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಕನಸು ಕಾಣಲಿಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಎಷ್ಟು ನಾವು ಕನಸು ಕಾಣ್ತೀವಿ, ಆ ಒಂದು ದಶೆಯಲ್ಲಿ, ಆ ಒಂದು ದಾರಿಯಲ್ಲಿ ಮುಂದೆ ನಡೀಲಿಕ್ಕೆ ಅದು ಒಂದು ಪ್ರೇರಣೆ ಆಗ್ತದೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಈಗೇನು ಪ್ರೈಮರಿ ಹಂತದಲ್ಲಿ ಏನು ಒಳ್ಳೆ ಫೌಂಡೇಶನ್ ಆಗ್ತದೆ. ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಇಂಪಾರ್ಟೆಂಟ್. ಮುಂದೆ ಚೆನ್ನಾಗಿ ಒಳ್ಳೆ ಫೌಂಡೇಶನ್ ಹಾಕಿದರೆ ಅದು 10 ಮಾಲ ಆದರೂ ಮುಂದೆ ಕಟ್ಟಲಿಕ್ಕೆ ಬರ್ತದೆ. ನಾವು ಫೌಂಡೇಶನ್ನೇ ಕಟ್ಟಿಲ್ಲ ಅಂತಂದರೆ ಮುಂದೆ ಏನು ಮಾಡೋದು ಬೇಕಾಗಿಲ್ಲ. ಅಪ್ ಟು 10th ವರೆಗೆ ನಿಮ್ಮ ಮಕ್ಕಳನ್ನು ಗಟ್ಟಿಯಾಗಿದ್ದೀವಿ. ದಿನಾಲು ಏನು ಮಾಡ್ಲಿಕ್ಕತ್ತಾರ, ಮನೇಲಿ ಬಂದಮೇಲೆ ಸ್ಕೂಲ್ದಲ್ಲಿ ಏನು ಪಾಠ ಹೇಳ್ಯಾರ, ನೀವು ಓದಿಲ್ಲ ಅಂತಲೂ ಚಿಂತೆ ಇಲ್ಲ. ಎಲ್ಲರೂ ಎಜುಕೇಟೆಡ್ ಇರ್ಬೇಕಂತಿಲ್ಲ, ತಾಯಿ ಎಜುಕೇಟೆಡ್ ಇರ್ಬೇಕಂತಿಲ್ಲ, ತಂದೆ ಎಜುಕೇಟೆಡ್ ಇರ್ಬೇಕಂತಿಲ್ಲ, ಎಲ್ಲರೂ ತಿಳ್ಕೊಂಡಿರ್ಬೇಕಂತಿಲ್ಲ. ಅಟ್ಲೀಸ್ಟ್ ಏನಂತಂದರೆ ಮಗಳು ಬಂದಮೇಲೆ ಇವತ್ತು ಶಾಲೆಯಲ್ಲಿ ಏನು ಹೇಳಿದ್ರು, ನಿಮಗೆ ಏನು ಹೋಮ್ವರ್ಕ್ ಕೊಟ್ಟು, ಏನು ಮಾಡಂತೆ, ಎಷ್ಟೊತ್ತಿಗೆ ಮಾಡೋ, ಮುಗಿತೇನು ಹೋಮ್ವರ್ಕ್ ಮುಗಿದ್ಮೇಲೆ ನಾನು ತೋರಿಸ್ಬೇಕು. ಈ ಥರ ಒಂದಿಷ್ಟು ಒಂದು ಕಡೆ ಅವನು ನಿಗಾ ಇಡಬೇಕು. ಅದ್ರ ಜೊತೆಗೆ ಅವಾಗ ಅವ್ನು ಕಲಿಸುವಂಥ ಟೀಚರ್ನ ಹೋಗಿ ಕೇಳೋದು, ಅವನೋಗಿ ಟೀಚರ್ ಕೇಳೋದು. ಅವ್ನು ಕಲಿಸುವಂಥ ಟೀಚರ್ ಮಗಳು ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಓದ್ತಾನೆ ಇದ್ದು. ಯಾರು ಹುಟ್ಟುವಾಗಲೇ ದಡ್ಡರಾಗಿ ಯಾರು ಹುಟ್ಟೋದಿಲ್ಲ, ಗೊತ್ತಿಲ್ಲ. ಎಲ್ಲ ಮಕ್ಕಳು ಒಂದೇ ಇರ್ತಾರೆ. ಆದರೆ ಅವನು ಬೆಳೆಯುವಂಥ ವಾತಾವರಣ, ಅವನಿಗೆ ಏನು ಸಿಗ್ತದೆ, ವಾತಾವರಣ ಹೆಂಗೆ ಸಿಗ್ತದೆ, ಅದ್ರ ಮೇಲೆ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲೀಷ್ ಮೀಡಿಯಂ ಇರ್ಬೋದು, ಯಾವುದು ಬದಲಾವಣೆ ಇಲ್ಲ. ಆದರೆ ನಮ್ಮ ಮಕ್ಕಳಿಗೆ ಯಾವ ಥರದಲ್ಲಿ ಶಿಕ್ಷಣ ಕೊಡ್ತೀವಿ. ಈಗ ನೋಡಿ, ನಾವು ಭಾಳ ಒಮ್ಮೆಗೆ ನಾವು ಎಲ್ಲನೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಂತವಾಗಿ ಬದಲಾವಣೆ ಮಾಡೋದು. ಒಬ್ಬೊಬ್ಬಗೆ IQ ಚೆನ್ನಾಗಿರ್ತದೆ, ಇನ್ನೊಬ್ಬರಿಗೆ ಕಡಿಮೆ ಇರ್ತದೆ. ಎಲ್ಲರೂ 90% ಮಾಡಲಿಕ್ಕೆ ಆಗೋದಿಲ್ಲ, ಅಂತ ತೆರೆನೇ ಇರೋದಿಲ್ಲ, ಬದಲಾವಣೆ ಇರ್ತದೆ. ಆದರೆ ದಡ್ಡ ಇದ್ದಂಥ ವಿದ್ಯಾರ್ಥಿಗೂ, ಕಡಿಮೆ ಗ್ರಾಸ್ ಮಾಡುವಂಥ ವಿದ್ಯಾರ್ಥಿಗೂ ಅವನಿಗೆ ದಿನಾಲು ನಿಗಾ ಇಟ್ಟರೆ, ದಿನಾಲು ಅವನಿಗೆ ನೀವು ಪ್ರೇರಣೆ ಕೊಡ್ತಾ ಹೋದರೆ ಅವನು ಒಂದು ದಿವಸ ಒಳ್ಳೆಯ ರಿಸಲ್ಟ್ ಅನ್ನು ಕೊಡ್ತಾನೆ. ಅದಕ್ಕಾಗಿ ಆ ದಿಶೆಯಲ್ಲಿ ನಾವು ಒಂದು ಪ್ರಯತ್ನ ಮಾಡಬೇಕು. ಒಂದು ಕಡೆ ನಾವು ಹೇಳ್ತೇವೆ, ಏನು ಈಗ ಒಂದು ಸಿಂಪಲ್ ಆಗಿ ಮಕ್ಕಳಿಗೆ ಅದು ಕತೆ ಹೇಳ್ತಾ ಇರ್ತೀವಿ ನಾವು. ಅಂದರೆ ಸಣ್ಣ ವಿಷಯಗಳಿಗೆ ನಾವು ಯಾವ ಥರ ನಾವು ನೆಗ್ಲಿಜೆನ್ಸಿ ತೋರಿಸ್ತೀವಿ. ಏನಂತಂದರೆ, ಒಂದು ಒಬ್ಬ ಮೂರ್ತಿಯನ್ನು ಕೆತ್ತಾ ಇರ್ತಾರೆ, ಕಲ್ಲನ್ನು ಮೂರ್ತಿ ಮಾಡ್ತಾ ಇರ್ತಾರೆ.
ಮೂರ್ತಿ ಮಾಡುವಾಗ ಒಂದು ವರ್ಷದಿಂದ ಒಬ್ಬ